ಇನ್ನು ಮಾತಾಡೋ ಮೂಲಕ ಯಾಕಂದ್ರೆ ಈಗ ಒಳಗೆ ಹೋಗಿದ್ದಾರೆ ಅವ್ರು ಇವ್ರ ಜೊತೆಗೆ ಇದು ಏನು ಹೊಸ ರಾಜಕೀಯ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಡೆವಲಪ್ಮೆಂಟ್ಗಳು ಕ್ಷಣಕ್ಕೆ ಆಗ್ತಾ ನಡೆದ ರಾಜಕಾರಣದಲ್ಲಿ ಆಗಲಿ ಅಧಿಕಾರ ಹಿಡಿಯುವಲ್ಲಾಗಲಿ ಏನು ಬೇಕಾದ ಒಪ್ಪಂದ ಆಗ್ಬೋದು, ಏನು ಒಪ್ಪಂದ ಮುರಿದು ಹೋಗ್ಬೋದು. ಒಂದು ವರ್ಷದಿಂದ MP ಎಲೆಕ್ಷನ್ ಸಂದರ್ಭದಲ್ಲೇ ಘನಘೋರ ಎದುರಾಳಿಗಳಾಗಿದ್ದರು ನಮ್ಮ ಜೊಲ್ಲೆ ಮತ್ತು ಸತೀಶ್ ಅವರು. ಇವತ್ತು ಘನಘೋರ ಮಿತ್ರರಾಗಿದ್ದಾರೆ. ಹೀಗಾಗಿ ಯಾವುದ್ಯಾವುದು ಹೇಳಿಕ್ಕೆ ಸಾಧ್ಯ ಇಲ್ಲ. ಸೌದಿಯವರು ಹೊಂದಾಣಿಕೆ ಆಗಬಹುದು. ಯಾಕೆ ಮಂತ್ರಿ ಆಗಬೇಕಾಗಿದೆ ಅವ್ರಿಗೆ. ಆ ಮಂತ್ರಿಗೆ ಆಟಗಾಲ ಹಾಕೋತಿರ್ತಾರೆ ನಮ್ಮ ಸತೀಶ್ ಅವರು. ಅದನ್ನೇನಾದರೂ ಆಟಗಾಲ ಹಾಕೋದು ಬಿಟ್ರಪ್ಪ ಅಂತಂದರೆ ಇಲ್ಲಪ್ಪ ನೀವು ಆಗಲಿ ಮಿನಿಸ್ಟ್ರಿ ಪೋಸ್ಟ್ ಕೊಡಲಿ ಅಂತ ಏನಾದರೂ ಇವ್ರು ಸಪೋರ್ಟ್ ಮಾಡಿದರೆ ಒಂದೂ ಆಗ್ಬೋದು. ಕತ್ತಿಯವರು ಹೊಂದಾಣಿಕೆ ಮಾಡ್ಕೋಬೋದು. ಇಲ್ಲಂತಲ್ಲ ಅವರು ರಾಜಕಾರಣದಲ್ಲೇ ಸಾಕಷ್ಟು ಏನಪ್ಪ ಅಂತ ಸುಮ್ಮನೆ ವಿರೋಧ ಮಾಡೋದ್ರಿಂದ ಏನು ಅರ್ಥ ಇಲ್ಲ. ನಾವು ಹೊಂದಾಣಿಕೆ ಆಗ್ಬೋದು, ಅದು ಆಗ್ಬೋದೇನೋ. ಆದರೆ ಅದೆಲ್ಲ ಇವತ್ತು ಸ್ಪಷ್ಟವಾಗಿ ಒಪ್ಪುವಂಥ ವಿಷಯ ಅಲ್ಲ. ಯಾಕಂದರೆ ಎಲ್ಲರೂ ಭಾಳ ದೂರ ಸರಿದಾರ ಅಂತ ಒಂದು ನಂಬಿಕೆ. ಆ ನಂಬಿಕೆ ನಾವು ಉಳಿಸ್ಕೋತಾರೋ ಅದು ಬಿಟ್ಟು ದೋಸ್ತಿ ಆಗ್ತಾರೋ ನಮ್ಮ ರಾಜುಕಾಗಿ ಅವ್ರು ಹೇಳಿದಂಗೆ ಅದನ್ನೆಲ್ಲ ಏನು 19 ತಾರೀಕಿಗೆ ಗೊತ್ತಾಗುವಂಥ ವಿಷಯ. ಏನೂ ಆಗಲಿ ಒಟ್ಟಾರೆಯಾಗಿ ಇಲ್ಲಿ ಜಾರಕಿಹೊಳಿ ಅವರು ಗೆದ್ದರೆ ಗೆದ್ದಿದ್ದಾರೆ. ಈಗಾಗಲೇ ಮೋಸ್ಟ್ ಪ್ರೊಬಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರ ಕಾಂಪಿಟೇಷನ್ ಜೋರಾಗೋದನ್ನು DKಶಿ ಅವ್ರ ಮುಂದೆ ಪ್ರಬಲ ಒಂದು ಅಸ್ತ್ರ ನೋಡ್ಕೊಂಡು ಹೋಗ್ತಾರೆ ನಿಶ್ಚಿತವಾಗಿಯೂ. ಬೆಂಗಳೂರನ್ನು ಅವರು ಯಾಕಪ್ಪ ಅಂತಂದ್ರೆ ಬೆಂಗಳೂರು ದಕ್ಷಿಣ ಏನೋ ಒಂದು ಕಡೆ ಇದ್ದಾರಲ್ಲ ಅವರು, ನಮ್ಮ ಹೆಸರದ್ದು ಕನಕಪುರ ಮತ್ತು ಬದಿಯಲ್ಲಿ ನಮ್ಮ ರಾಮನಗರ, ಇದೆಲ್ಲ ನಮ್ಮ ಪ್ರಭಾವ ಇರುತ್ತಿರುವಂಥ ನಮ್ಮ DK ಶಿವಕುಮಾರ್ ಅವರು ಇವತ್ತು ಪ್ರಬಲ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಈಗಾಗಲೇ ವಿರೋಧದ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ಇನ್ನಷ್ಟು ಗೆದ್ದು ಬಂದ್ರೆ DKಶಿ ಮುಖ್ಯಮಂತ್ರಿ ಆಗೋದು ಇನ್ನೂ ಕಷ್ಟ ಆಗ್ಬೋದು. ಮತ್ತು ಇನ್ನೇನು ಕಾಂಗ್ರೆಸ್ ಹೊಡಿತೀವಿ ಮಾಡ್ತೀವಿ ಮಾತಾಡ್ತಾ ಇರ್ತಾರೆ. ಹಾಗೆ ಅದು ಹೊಡಿತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ತಗಡ ಮುಖಾಬಲ ಇಬ್ಬರ ಮಧ್ಯೆ ಆಗ್ತದೆ ಅಂತ ಹೇಳ್ತಾ ಏನಾದರೂ ಆಗಲಿ DCC ಬ್ಯಾಂಕ್ ಈ ಚುನಾವಣೆ ಮಾತ್ರ ಪೂರ್ತಿಯಾಗಿ ಬೆಳಗಾವಿಯಲ್ಲಿ ವಿರೋಧ ಮತ್ತು ಅದರ ಆಡಳಿತಾರೂಢ ಮತ್ತು ವಿರೋಧ ಪಕ್ಷಗಳ ಮಧ್ಯದಲ್ಲೇ ಒಂದು ಸಂಘರ್ಷ ಆಗ್ತಾಯಿದೆ. ಹೊಸ ರಾಜಕೀಯಕ್ಕೆ ನಾಂದಿ ಆಗ್ತದೆ ಅಂತೇಳಿ ಅನ್ನೋದು ಸ್ಪಷ್ಟ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.